ವೆಲ್ಕಮ್ ಬ್ಯಾಕ್. ಭಾರತದಲ್ಲಿ ಕೊರೋನಾ ಮತ್ತೊಂದು ಹೊಸ ತಳಿ ಪತ್ತೆ ಆಗಿದೆ. XBBB 1.16 ಅನ್ನುವಂಥ ತಳಿ ಪತ್ತೆ ಆಗಿದೆ. ಈವರೆಗೆ 349 ಜನರಲ್ಲಿ ಹೊಸ ತಳಿ ಪತ್ತೆ ಆಗಿರುವಂಥದ್ದು. 9 ರಾಜ್ಯಗಳಲ್ಲಿ ಈ ಹೊಸ ತಳಿ ಪತ್ತೆ ಆಗಿದೆ. ಹೊಸ ತಳಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ವಹಿಸುವಂತೆ ತಿಳಿಸಿದೆ. ಹೊರಗುತ್ತಿಗೆ ನೌಕರನೋರ್ವ ಚೆಕ್ ಹಾಳೆಗಳನ್ನ ಕದ್ದು ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹಿ ಫೋರ್ಜರಿಯನ್ನು ಮಾಡಿ 32 ಲಕ್ಷ ರೂಪಾಯಿ ನುಂಗಿ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಹೊರಗುತ್ತಿಗೆಯ ಡಿ ಗ್ರೂಪ್ ನೌಕರ ರಾಜೇಶ್ ಎಂಬಾತ ಕೃತ್ಯವನ್ನ ನಡೆಸಿದ್ದಾರೆ. ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮವನ್ನ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಮಾಡಲಾಗಿದೆ. ಇಂದಿನಿಂದ ನಾಳೆ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನಂದಿಗಿರಿಧಾಮಕ್ಕೆ ಪ್ರವೇಶ ನಿಷೇಧ ಮಾಡಲಾಗಿದೆ. ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ ಯಾವುದೇ ಅನಾಹುತ ಆಗಬಾರದು ಅಂತ ಮುಂಜಾಗ್ರತೆಯ ಹಿನ್ನೆಲೆಯಲ್ಲಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ನಿವೃತ್ತ ಡಿಜಿಪಿ ಸತ್ಯನಾರಾಯಣ ರಾವ್ಗೆ ಹೈಕೋರ್ಟ್ ಸದ್ಯ ರಿಲೀಫ್ ಅನ್ನು ಕೊಟ್ಟಿದೆ. ತಮ್ಮ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ದಳ ದಾಖಲಿಸಿದಂತ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದಂತ ಅರ್ಜಿಯನ್ನ ಕೋರ್ಟ್ ಇತ್ಯರ್ಥಪಡಿಸಿದೆ. ನಿವೃತ್ತ ಡಿಜಿಪಿ ಸತ್ಯನಾರಾಯಣ ರಾವ್ ಮೇಲೆ ಜಯಲಲಿತಾ ಆಪ್ತೆ ಶಶಿಕಲಾಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯ ಕಲ್ಪಿಸಲಿಕ್ಕೆ 2 ಕೋಟಿ ಲಂಚ ಪಡೆದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಎಸಿಬಿ ಪ್ರಕರಣವನ್ನ ದಾಖಲು ಮಾಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಮಸೀದಿ ಈಗ ಸಾಮರಸ್ಯದ ಗೂಡಾಗಿದೆ. ಬಂಟ್ವಾಳ ತಾಲೂಕಿನ ಮೂಲರ ಪಟ್ಟಣದ ಮೊಯಿನುದ್ದೀನ್ ಜಮಾ ಮಸ್ಜಿದ್ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿದೆ. ಮಸೀದಿ ನಿರ್ಮಾಣಕ್ಕೆ ಮರ ಮಟ್ಟುಗಳನ್ನು ಹಿಂದೂಗಳು ನೀಡಿದ್ದಲ್ಲದೆ ಹಿಂದೂ ಬಡಗಿ ರತ್ನಾಕರ್ ಕೆತ್ತನೆಯಲ್ಲಿ ಮಸೀದಿ ಆಕರ್ಷಕವಾಗಿ ಮೂಡಿಬಂದಿದೆ. ಪ್ರಥಮವಾಗಿ ನಾವು ಇಲ್ಲಿ ಕೆಲಸ ಬಂದು ನಮ್ಮ ಕೇಳಿಕೊಂಡ್ರು ಇವರು ನಮ್ಮ ಆತ್ಮೀಯರು. ಒಂದು ಕೆಲಸ ಮಾಡುವಾಗ ನಮಗೆ ಮೊದಲು ನಮಗೆ ಸ್ವಲ್ಪ ಹೆದರಿಕೆ ಆಯಿತು ಇದು ಕೆಲಸ ಮಾಡಲಿಕ್ಕೆ. ಯಾಕೆಂದರೆ ಇಲ್ಲಿ ಜನರು ಹೇಗೆ ಅಂತ ಗೊತ್ತಿರಲಿಲ್ಲ ನಮಗೆ ಏನಂತ. ಮತ್ತು ಇಲ್ಲಿ ಬಂದ ಮೇಲೆ ಎಲ್ಲ ಕಮಿಟಿಯವರಾಗಲಿ ಮತ್ತು ಇವರೆಲ್ಲ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ನಮಗೆ. ಮರದ ಕೆಲಸವನ್ನು ಅವರು ಹೇಳಿದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದೇವೆ. ಇತರ ಸಮುದಾಯದವರು ಮರ ಏನೆಲ್ಲ ಬೇಕು ನಾವು ಕೇಳಿದ್ದನ್ನು ಕೊಟ್ಟಿದ್ದಾರೆ. ಯಾರು ಇಲ್ಲ ಅಂತ ಹೇಳಿದವರು ಯಾರೂ ಇಲ್ಲ. ಇವತ್ತು ಮಧ್ಯಾಹ್ನದಿಂದ ಎಲ್ಲ ಸಮುದಾಯದವರು ಬರಬೇಕು ಅಂತ ಹೇಳಿಬಿಟ್ಟೆ ಇವತ್ತು ಮಧ್ಯಾಹ್ನದಿಂದ ಕಾರ್ಯಕ್ರಮ ಇಟ್ಟಿದ್ದು. ಪರವಾಗಿಲ್ಲ, ಎಲ್ಲ ಬರ್ತಿದ್ದಾರೆ, ಎಲ್ಲ ಧರ್ಮದವರು. ಉರಿಗೌಡ ನಂಜೇಗೌಡ ಟೀಕಿಸೋ ಭರದಲ್ಲಿ ಹಿಂದೂ ಧರ್ಮ, ಶ್ರೀರಾಮ, ಅಯೋಧ್ಯೆ, ಬಾಬ್ರಿ ಮಸೀದಿಯನ್ನೆಲ್ಲ ಎಳೆದು ತಂದಿದ್ದಂಥ ನಟ ಸಾಮಾಜಿಕ ಹೋರಾಟಗಾರ ಚೇತನ್ 3 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಚೇತನ್ಗೆ ಹೂವಿನ ಹಾರವನ್ನು ಹಾಕಿ ಜೈ ಭೀಮ್ ಘೋಷಣೆ ಕೂಗಿ ದಲಿತ ಸಂಘಟನೆ ಕಾರ್ಯಕರ್ತರು ಭರ್ಜರಿ ಸ್ವಾಗತವನ್ನ ಕೋರಿದರು. ಹೋರಾಟಗಾರರಿಗೆ ಸೆರೆಮನೆ ಅರಮನೆ ಎರಡೂ ಒಂದೇ, ಮತ್ತೆ ಜೈಲಿಗೆ ಹಾಕಿದ್ರೆ ಹೋಗ್ಲಿಕ್ಕೆ ಸಿದ್ಧ ಅಂತ ಚೇತನ್ ಹೇಳಿದ್ದಾರೆ. ಚೇತನ್ ಅವರನ್ನ ಈ ದರಿದ್ರ ಸರ್ಕಾರ ಹೋದ್ ಸಲ 1 ವರ್ಷದ ಹಿಂದೆ 7 ದಿನ ಇಟ್ಕೊಂಡಿದ್ರು ಒಂದು ಟ್ವೀಟ್ ಮೇಲೆ, ಅದೇ ಈ ಸಲಿನೂ ಕೂಡ ಒಂದು ಟ್ವೀಟ್ಗೋಸ್ಕರ 3 ದಿನ ಬಂಧನ ಇಟ್ಕೊಂಡಿದ್ದಾರೆ. ಒಂದ್ ಹೇಳ್ತೀನಿ, ಹೋರಾಟಗಾರರು ಅಂದ್ರೆ ಸೆರೆಮನೆ ಅರಮನೆ ಅಂತ ಇಟ್ಕೊಂಡು ಹೋಗ್ಬೇಕು. ನಾವು ಅದೇ ರೀತಿಯಲ್ಲಿ ಅವತ್ತು ಹೇಳಿದ್ದು ಇವತ್ತು ಹೇಳ್ತೀವಿ. ನಾವು ನಾಳೆ ದಿನ ಏನಾದರೂ ನಾವು ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮುಂದುವರಿಸ್ತೀವಿ. ಮತ್ತೆ ಅವ್ರು ಹಾಕ್ತಾರೆ ಅಂದ್ರೆ ಮತ್ತೆ ನಾವು ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೀವಿ. ತಂದೆ ಪೆರಿಯಾರ್ ಅವರು ಈ 15 ವರ್ಷದಲ್ಲಿ 23 ಸರಿ ಹೋಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಯಾವುದಕ್ಕಾದ್ರೂ ತಯಾರಿರ್ತಾರೆ. ಮತ್ತೆ ಭಗತ್ ಸಿಂಗ್ ಅಂತವರು ಏನು ಹೋರಾಟ ಮಾಡಿ ಜೀವನನೇ ಕೊಡ್ತಾರೆ. ಇವರೆಲ್ಲ ನಮ್ಮ ಮಾರ್ಗದರ್ಶಕರು. ಸಮಾನತೆಗಳ ಪ್ರಶ್ನೆ ಮಾಡಿ ಒಂದು ಸಮಾಜನ ಕಟ್ತೀವಿ. ನಾವೆಲ್ಲರೂ ಇವತ್ತು ಎದ್ದು ನಿಂತು ಆ ಹೋರಾಟ ಇನ್ನೂ ಶಕ್ತಿಗೊಳ್ತಾ ಇದೆ. ಎಂದೆಂದಿಗೂ ಇನ್ನು ಮುಂದುವರಿಸ್ತೀವಿ, ಇನ್ನೂ ಧೈರ್ಯದಿಂದ ಮಾಡ್ತೀವಿ. ನಮ್ಮ ಕುಗ್ಸ ಖಂಡಿತ ಆಗಲ್ಲ. ಜೈ ಕರ್ನಾಟಕ. 4 ಭಾರತೀಯ ಬಾಕ್ಸರ್ಗಳು ಸೆಮಿಫೈನಲ್ ಪಂದ್ಯಗಳನ್ನು ಗೆದ್ದು ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಪ್ರವೇಶ ಮಾಡಿದ್ದಾರೆ. ನೀತು ಗಂಗಾಸ್, ನಿಖನ್ ಜರೀನ್, ಲೋವ್ಲಿನಾ ಬೋರ್ಗಹೈನ್ ಮತ್ತು ಸವಿತಿ ಫೈನಲ್ಗೆ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ.